ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅನು ಲೋಕಿ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಡೇ ಇಮಿಟೇಷನ್ ಜ್ಯುವೆಲ್ರಿದು ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನಾನು ಗ್ರೀನ್ ಕಲರಲ್ಲೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೀನ್ ಆರ ಡಿಸೈನಲ್ಲಿ ನಾನು ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಟ್ರೆಂಡಿಂಗಲ್ಲಿದೆ, ಆಲ್ಮೋಸ್ಟ್ ಗೊತ್ತಿರೋರಿಗೆಲ್ಲ ಗೊತ್ತೇ ಇರುತ್ತೆ. ಸೊ ಎಷ್ಟು ಒಂದು ಮಾಂಗಲ್ಯ ಚೈನ್ ಜೊತೆ ಜಸ್ಟ್ ಇದನ್ನು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಗ್ರೀನ್ ಕಲರ್ ಅಂತ ಅಂದರೆ ಬ್ಲ್ಯಾಕ್ ಕಲರ್ ರೀತಿಯಲ್ಲಿ ಎಲ್ಲ ಕಲರ್ಗೂ ಕೂಡ ಸೂಟ್ ಆಗುತ್ತೆ ಅಂತ, ಎಲ್ಲ ಕಲರ್ ಸ್ಯಾರಿಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ, ಇವಾಗಿನ ಪ್ರಪಂಚದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಏನಕ್ಕಂತ ಹೇಳಿದ್ರೆ ಗೋಲ್ಡ್ ಆ ರೀತಿ ಗಗನಕ್ಕೆ ಏರ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ವೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಇವಾಗ ಪಾರ್ಟ್ 1 ಫಸ್ಟ್ ವಿಡಿಯೋನ ನಾನು ಗ್ರೀನ್ ಕಲರಲ್ಲೇ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ಈ ರೀತಿಯಾಗಿ ಕುಂದನಲ್ಲಿ ಕೊಟ್ಟಿದ್ದಾರೆ. ಗ್ರೀನ್ ಕಲರ್ ಕುಂದನ್ ಮತ್ತು ಮುತ್ತು ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಬಂದು ಪೀಕಾಕ್ ಡಿಸೈನಲ್ಲಿ ಬಂದಿದೆ, ಮತ್ತು ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಥರ ಬಂದಿದೆ ಸಣ್ಣದಾಗಿ. ಪೂರ್ತಿ ಡಿಸೈನಲ್ಲಿ ಪೂರ್ತಿ ಈ ರೀತಿ ಕೊಟ್ಟಿದ್ದಾರೆ. ಪೂರ್ತಿ ಸರ ಪೂರ್ತಿ ಆಲ್ಮೋಸ್ಟ್ ಗ್ರೀನ್ ಕಲರ್ ಬೀಡ್ಸಲ್ಲೇ ಲುಕ್ ಇದೆ. ಮತ್ತು ಇದು ಅಡ್ಜಸ್ಟಬಲ್ ಆಗಿರೋದ್ರಿಂದ ನಾವು ಎಷ್ಟು ಬೇಕಾದರೂ ಅಡ್ಜಸ್ಟಬಲ್ ಮಾಡ್ಕೋಬೋದು, ಎಷ್ಟು ಬೇಕಾದರೂ ಲಾಂಗ್ ಮಾಡ್ಕೋಬೋದು, ಮಕ್ಳಿಗೂ ಕೂಡ ಹಾಕ್ಬೋದು. ಏನು ಅಷ್ಟು ಭಾರ ಕೂಡ ಇಲ್ಲ, ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಇನ್ನೊಂದು ಏನಂದರೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವೇನೆ. ಇಯರಿಂಗ್ಸಲ್ಲೂ ಕೂಡ ಲಕ್ಷ್ಮಿದು ವಿಗ್ರಹ ಇದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಕೆಳಗಡೆ ಮುತ್ತಿದೆ ಮತ್ತು ಸ್ಟೋನಲ್ಲಿ ಕೊಟ್ಟಿದ್ದಾರೆ. ಗ್ರೀನ್ ಮತ್ತು ಬ್ರೌನ್ ಕಲರ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಲುಕ್ ಇದೆ, ನೋಡ್ತಾ ಇರ್ಬೋದು ನೀವೇನೆ. ಇದ್ರದ್ದು ಪ್ರೈಸ್ ಬಂದು 550 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ದಯವಿಟ್ಟು ಇದೇನಾದರೂ ಇಷ್ಟ ಆಯಿತು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಬುಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು ನಮ್ಮ ಕಸ್ಟಮರ್ಗೆ ಕೊಡಬೇಕು ಅಂತಲೇ ನಾವು ಸತತ ಪ್ರಯತ್ನ ಮಾಡ್ತಾನೇ ಇರ್ತೀವಿ. ಪ್ರತಿಯೊಬ್ಬರ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇನೇ, ನಿಜವಾಗ್ಲೂ ತುಂಬಾ ಅಂದರೆ ತುಂಬಾ ಕಷ್ಟಪಡ್ತಾ ಇದ್ದೀವಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಜನಗಳಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ, ತುಂಬಾ ಬೇಜಾರು ಮಾಡ್ತಿದ್ದಾರೆ. ಅದೇ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ದರೆ, ಎಲ್ಲರೂ ಚೆನ್ನಾಗಿ ಫಾಲೋವರ್ಸ್ ಇದ್ದರೆ ಅವ್ರಿಗೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರು ಕೂಡ ಅದಕ್ಕೆ ಏನು ಬೆಲೆನೇ ಇಲ್ಲ ಅಂತ ಹೇಳ್ಬೋದು. ಕಂಟೆಂಟೇ ಇಲ್ಲದೇ ಅಷ್ಟೊಂದು ಫಾಲೋವರ್ಸ್ ಇದ್ದರೆ ಸಾಕು, ಜಸ್ಟ್ ಒಂದು 10 ರೂಪಾಯಿ ಸೀರೆ ತೊಗೊಂಡೋಗಿ 100 ರೂಪಾಯಿಗೆ ಮಾರಿದ್ರು ಕೂಡ ತಗೋತಾರೆ. ನಾವು 10 ರೂಪಾಯಿ ಸೀರೆ ತೊಗೊಂಬಂದು 20 ರುಪೀಸಿಗೆ ಮಾರಿದ್ರು ಕೂಡ ನಮ್ಮ ಸೀರೆಗಳಿಗೆ ಬೆಲೆನೇ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ. ದಯವಿಟ್ಟು ನಾನು ಪ್ರತಿಯೊಬ್ಬರ ಹತ್ರ ಕೇಳ್ಕೊಳ್ಳೋದು ಒಂದೇನೇ, ಸ್ಯಾರಿ ಬಿಸ್ನೆಸ್ ಶುರು ಮಾಡಿದಾಗಲೇ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿ ಶುರು ಮಾಡಿದ್ವಿ, ತುಂಬ ಕಷ್ಟಪಟ್ಟಿದ್ವಿ. ಬಟ್ ಅದಕ್ಕೆ ಸಕ್ಸಸ್ಸೇ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ನನಗೆ ಸಕ್ಸಸ್ ಸಿಕ್ತು ಅಂತ ನಾನು ಹೇಳ್ತಾ ಇಲ್ಲ, ಸಕ್ಸಸ್ ಸಿಗದೇ ಹೋಯಿತು. ಮತ್ತು ಈಗ ನಾನು ಆಲ್ರೆಡಿ ಸ್ಯಾರಿ ಬಿಸ್ನೆಸ್ದು ನಾನು ಆಗಲೇ ಒಂದು ವೀಡಿಯೋದಲ್ಲೇ ಹೇಳಿದ್ದೀನಿ, ನನಗೆ ಎಷ್ಟು ಲಾಸ್ ಆಯಿತು ಏನಾಯಿತು ಅಂತ ಹೇಳ್ಬಿಟ್ಟು. ಪೂರ್ತಿ ಅದರದ್ದು ಕಥೆನೇ ಹೇಳಿದ್ದೀನಿ ನಿಮ್ಮ ಹತ್ರ, ಸ್ಟೋರಿನ. ಬಟ್ ಅದ್ರ ಜೊತೆಗೆ ಇದಕ್ಕೆ ಇನ್ವೆಸ್ಟ್ಮೆಂಟು ಕಡಿಮೆ ಅಲ್ವಾ. ಇಮಿಟೇಷನ್ ಜ್ಯುವೆಲ್ರಿ ಸ್ಟಾರ್ಟಿಂಗಲ್ಲಿ 1-2 ಇಲ್ಲಾಂದರೆ 3,000 ಸ್ಟಾರ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಜೊತೆಗೆ ಶುರು ಮಾಡಿದ್ದೀನಿ. ಅದಕ್ಕಂತೂ ನನಗೆ ಅಷ್ಟು ಪ್ರೋತ್ಸಾಹ ನೀವು ಕೊಡಲಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ ಅಷ್ಟು ಪ್ರೋತ್ಸಾಹನ ನನಗೆ ಕೊಡಲಿಲ್ಲ, ನಿಜವಾಗ್ಲೂ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಜಸ್ಟ್ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ನನಗೆ ಸಪೋರ್ಟ್ ಮಾಡಿದ್ದು, ನನ್ನ ಹತ್ರ ಪರ್ಚೇಸ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಒಳ್ಳೆ ಕ್ವಾಲಿಟಿ ಕೊಟ್ಟರು ನಮ್ಮ ಹತ್ರ ಅಷ್ಟು ಸೇಲ್ ಆಗಲಿಲ್ಲ, ತುಂಬಾ ಲಾಸ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. 1 ರೂಪಾಯಿ 2 ರೂಪಾಯಿ ಅಮೌಂಟ್ ಆದರೆ ಬಿಡು ಅಂತ ಹೇಳ್ಬೋದು. ಬಟ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಅದ್ರ ಜೊತೆ ಇದನ್ನು ಕೂಡ ನೋಡೋಣ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಕಡಿಮೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನು ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಅಂತ ಹೇಳ್ಬೋದು. ದಯವಿಟ್ಟು ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇನೇ, ಅದಕ್ಕಂತೂ ಸ್ಯಾರಿ ಬಿಸ್ನೆಸ್ ಶುರು ಮಾಡಿದಾಗಂತೂ ನನಗೆ ಅಷ್ಟು ಸಪೋರ್ಟು ಮಾಡಲಿಲ್ಲ, ಇದಕ್ಕಾದರೂ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ. ಅದಕ್ಕಷ್ಟು ಇನ್ವೆಸ್ಟ್ಮೆಂಟ್ ಸ್ಯಾರಿ ಬಿಸ್ನೆಸ್ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅದ್ರ ತಕ್ಕನಂತೆ ಇರಲೇಬೇಕಾಗುತ್ತೆ. ಸೊ ಇಮಿಟೇಷನ್ ಜ್ಯುವೆಲ್ರಿ ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಡಿಮೆನೇ ಇರುತ್ತೆ. ಸೊ ಅದರಿಂದ ಒಂದು 3,500-4,000 ರೂಪಾಯಿ ತನಕ ಇವಾಗ ಹಾಕಿ ನಾನು ಇದಕ್ಕೆ ಬಿಸ್ನೆಸ್ನ ಶುರು ಮಾಡಿದ್ದೀನಿ. ಸೊ ಇದಕ್ಕಾದರೂ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ದಯವಿಟ್ಟು ಎಲ್ಲರ ಹತ್ರನೂ ಕೇಳ್ಕೊತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ.
ನನಗೆ ಯಾರಾದರೂ ಹೊಸ್ದಾಗಿ ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಒಳ್ಳೊಳ್ಳೆ ಇಮಿಟೇಷನ್ ಜುವೆಲ್ರಿ ಆಗಿರ್ಬೋದು, ಒಳ್ಳೊಳ್ಳೆ ಸ್ಯಾರೀಸ್ ಆಗಿರ್ಬೋದು. ನಾನು ಶುರು ಮಾಡಿದ ಬಿಸ್ನೆಸ್ಸು ಎಷ್ಟೇ ಕಷ್ಟ ಆದ್ರೂ ಯಾವತ್ತೂ ನಿಲ್ಲಿಸೋದಿಲ್ಲ. ನನಗೆ ಸದ್ಯಕ್ಕೆ ಲಾಭಕ್ಕಿಂತ ಲಾಸ್ ಆಗಿರೋದೇ ಹೆಚ್ಚಾಗಿ, ಬಟ್ ಲಾಸ್ ಆದರೂ ಪರವಾಗಿಲ್ಲ. ಶುರು ಮಾಡಿಬಿಟ್ಟಿದ್ದೀನಿ. ಆಡ್ಕೊಳ್ಳೋರ ಮುಂದೆ ಮತ್ತೆ ಮತ್ತೆ ಎಡವು ಬೀಳಬಾರ್ದು ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಶುರು ಮಾಡಿಬಿಟ್ಟಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಹಿಡ್ದಿದ್ದ ಆಟ ನಾನು ಬಿಡೋಳೇ ಅಲ್ಲ. ಸೊ ನಿಮ್ಮ ಸಪೋರ್ಟಿವು ನನಗೆ ತುಂಬ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರನೂ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನೋ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಳ್ಳೆಯವರು ನಾವು ಕೆಟ್ಟವರು ಅಂತಲ್ಲ, ಅವರು ಕೆಟ್ಟವರು ನಾವು ಒಳ್ಳೆಯವರು ಅಂತ ಅಲ್ಲ. ನೋಡಿ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರಿಗೂ ಅದೇ ಥರ ಶಿಕ್ಷೆ ಕೊಡಬೇಡಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನಾನು ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಒಂದು ಫಾಲೋವರ್ಸು ನಾನು ಇಷ್ಟು ಜನನ ಸಂಪಾದನೆ ಮಾಡಿದ್ದೀನಿ ಅಂದರೆ ಅಷ್ಟು ಕಷ್ಟ ಇದು ನನಗೆ. ಆಲ್ರೆಡಿ ಇವಾಗ ಇನ್ಸ್ಟಾಗ್ರಾಮಲ್ಲಿ 2,500 ಹತ್ತತ್ರ ಆಗ್ತಿದೆ ನನಗೆ ಫಾಲೋವರ್ಸು. ಸೊ ನಿಜವಾಗ್ಲೂ ಆ 2,500 ಫಾಲೋವರ್ಸ್ನ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ. ಅದು 2,500 ಫಾಲೋವರ್ಸು ಸುಮ್ಮನೆ ಬರೋದಕ್ಕೆ ಸಾಧ್ಯ ಇಲ್ಲ. 2,500 ಫಾಲೋವರ್ಸ್ನ ಬರೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ಇನ್ನೊಂದೇನೆಂದರೆ ಒಬ್ಬ ಮನುಷ್ಯನ್ನ ನಾವು ಸಂಪಾದನೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ. ಇವಾಗ ಯೂಟ್ಯೂಬಲ್ಲಿ 200 ಜನ ಆಗಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಜವಾಗ್ಲೂ ಇವಾಗ ಸ್ಟಾರ್ಟ್ ಮಾಡಿರೋದು. ನನಗೀಗಲೇ ಸಕ್ಸಸ್ ಸಿಗಬೇಕು ಅಂತ ನಾನು ಆಸೆ ಪಟ್ಟವಳಲ್ಲ. ಆಲ್ಮೋಸ್ಟ್ ನನಗಿವಾಗ 6ರಿಂದ 7 ತಿಂಗಳು ಮೇಲೆ ಆಗ್ತಿದೆ ನಾನು ಬಿಸ್ನೆಸ್ ಶುರು ಮಾಡಿ. 8 ತಿಂಗಳು ಹತ್ತತ್ರ ಆಗ್ತಿದೆ. ಸೊ ಏನು ಲಾಭನೇ ಇಲ್ಲ, ಲಾಭಕ್ಕಿಂತ ಲಾಸೇ ಜಾಸ್ತಿ ಆಗಿದೆ ನನಗೆ ಅಂತ ಹೇಳ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ದಯವಿಟ್ಟು ನಿಮ್ಮೆಲ್ಲರ ಹತ್ರನೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಅವ್ರನ್ನೊಂಥರ ನಮ್ಮನ್ನೊಂಥರ ಮಾಡಬೇಡಿ. ಸುಮಾರು ಜನ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಕ್ಕಾಗ್ದೇ ತುಂಬಾ ಕಷ್ಟಪಡ್ತಿರ್ತಾರೆ. ಅಂಥವ್ರಿಗೆ ನೀವೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಅದನ್ನು ಬಿಟ್ಟು ಚೆನ್ನಾಗಿರೋರ ಹತ್ರ, ಬದುಕ್ತಿರೋರ ಹತ್ರ, ಫಾಲೋವರ್ಸ್ ಚೆನ್ನಾಗಿರೋರ ಹತ್ರನೇ ನೀವಿನ್ನೂ ಅವ್ರನ್ನೇ ಬದುಕಿಸ್ತಾ ಇದ್ದೀರಾ. ನಮ್ಮಂಥ ಬಡವ್ರನ್ನಂತೂ ಬದುಕಿಸ್ತಾ ಇಲ್ಲ, ಬದುಕಿರೋರನ್ನೇ ಬದುಕ್ಸೋಕ್ಕೆ ನೋಡ್ತೀರಾ. ಇದೇ ನಮ್ಮ ಪ್ರಪಂಚ ಆಗಿರೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಶೇರ್ ಮಾಡಿಕೊಂಡೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ, ನಾನು ಆಗಲೇ ಹೇಳ್ದಂಗೆ 4 ಸಲ ಹೇಳಿದ್ದೀನಿ, ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.